ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಮಾಹಿತಿ ಹಕ್ಕು ಯಾರಿಗೂ ಗೊತ್ತಿಲ್ಲ. 2005ರಲ್ಲಿ ಅಕ್ಟೋಬರ್ 12ರಂದು ಇದನ್ನು ಎಸ್ಟಾಬ್ಲಿಷ್ ಮಾಡಿದರು. ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ, ಜೊತೆಗೆ ಮನಮೋಹನ್ ಸಿಂಗರ ಪ್ರಧಾನಮಂತ್ರಿ ಇದ್ದ ಸಂದರ್ಭದಲ್ಲಿ UPA ಸರ್ಕಾರದಿಂದ ತಂದು ಭ್ರಷ್ಟಾಚಾರ ನಿಯಂತ್ರಣ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಅದರಲ್ಲಿ ಭಾಳಷ್ಟು ಒಳ್ಳೆಯ ವಿಷಯಗಳನ್ನು ಅಳವಡಿಸಿಕೊಂಡು ಪ್ರಭಾವಿಯಾಗಿ ಆರಂಭದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಿದ್ದು ಈ ಮಾಹಿತಿ ಹಕ್ಕು 2005. ಇದರಿಂದಾಗಿ ಅಧಿಕಾರಶಾಹಿ ವರ್ಗದಲ್ಲಿ ಭಯ ಹುಟ್ಕೊಂಡ್ಬಿಟ್ಟಿತ್ತು. ಯಾಕಂದರೆ ಎಲ್ಲರ ಕೈಯಲ್ಲಿ ಮಾಹಿತಿ ಕೇಳೋದು, ಇಲ್ಲ ಅಂತಂದ್ರೆ ಪ್ರಶ್ನೆ ಮಾಡೋದು ಶುರು ಆಗಿಬಿಡ್ತು. ಅನೇಕ ವಿಷಯಗಳಲ್ಲಿ ದುಡ್ಡು ಎಷ್ಟು ಬಂತು, ಎಷ್ಟು ಖರ್ಚದು, ಏನು ವೆಚ್ಚ, ಏನಪ್ಪ ನಿಮ್ಮದು ಅಂತ ಕೇಳಿದಾಗ ಕೊಡಲೇಬೇಕು. ಅದನ್ನು ಟೈಮ್ ಲಿಮಿಟೇಷನ್ ಹಾಕಿದ್ರೆ ಅದಕ್ಕೆ ಭಾಳ ಪ್ರಭಾವ ಆಗಿತ್ತು. ಹೀಗಾಗಿ ಅಧಿಕಾರಶಾಹಿ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಡಿಫೆನ್ಸ್ ಒಂದನ್ನು ಬಿಟ್ಟು ಇನ್ನುಳಿದ ಎಲ್ಲ ವಿಷಯಗಳಲ್ಲಿ, ರಾಷ್ಟ್ರೀಯ ಗೌಪ್ಯತೆಗಳನ್ನು ಬಿಟ್ಟು ಉಳಿದೆಲ್ಲ ಇಲಾಖೆಗಳ ಮೇಲೆ ಇದರ ಪ್ರಭಾವ ಇತ್ತು. ಹೀಗಾಗಿ ಈ ಇದೊಂದು ಐತಿಹಾಸಿಕವಾದ ಘಟನೆಪ್ಪ ಇದು. ಭಾರತದ ಭ್ರಷ್ಟಾಚಾರ ಓಡಿಸೋದಕ್ಕೆ ಈ ಒಂದು PIL ಅಂದರೆ ಬೇರೆ ನಮ್ಮ RT ಮಾಹಿತಿ ಹಕ್ಕು IT ಅಂತ ಎಲ್ಲರೂ ಹೇಳೋರು. ಇಲ್ಲಪ್ಪ ಇದು RT ಏನು ಮಾಡಿದ್ರಿ, RT ಹಾಕಿದ್ವಪ್ಪ ಅಂತಲ್ಲ, ಇನ್ಫಾರ್ಮೇಷನ್ ಆ್ಯಕ್ಟ್ ಒಳಗೆ ಇನ್ಫಾರ್ಮೇಷನ್ ಕೇಳಿದ್ವಪ್ಪ ನಾವು. ಹೀಗಾಗಿ ಒಂದು ರೀತಿ ಭಯ, ಆತಂಕ ಅಧಿಕಾರಶಾಹಿ ವರ್ಗದಲ್ಲಿ. ಯಾಕಂದ್ರೆ ಟೈಮ್ ಲಿಮಿಟೇಷನ್ನು ಅಷ್ಟು ದಾಖಲಾತಿ ಕೊಡಬೇಕು, ಕೊಡಲಿಲ್ಲ ಮತ್ತು ಅದಕ್ಕೆ ಶಿಕ್ಷೆ ಕೊಟ್ಟರೆ DL ಕೊಡಬೇಕು, ಮತ್ತು ಎನ್ಕ್ವೈರಿ ಆಗೋದು, ಇವೆಲ್ಲ ಕಾರಣಗಳಿಂದಾಗೆ ಇಡೀ ದೇಶದಲ್ಲೇ ಹೋಗಬೇಕು ಬದಲಾವಣೆ ವಿಷಯ ಅಂತ. ಹೀಗಾಗಿ ಅನೇಕ ಮಾಹಿತಿ ಹಕ್ಕಿನ ಹೋರಾಟಗಾರರು ಹುಡುಕೊಂಡ್ಬಿಟ್ರು. ಎಲ್ಲ ಕಡೆ ಮಾಹಿತಿಯನ್ನು ಕೇಳಿಕ್ಕೆ ಶುರು ಮಾಡಿದರು. ಪ್ರತಿಯೊಂದು ರಾಜಕಾರಣಿದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅಧಿಕಾರಿಯ ಅಲ್ಲಿಯ ಇಲಾಖೆಯ ದುಡ್ಡು ಬಂದು ಖರ್ಚಾಗಿದ್ದಷ್ಟು ಹೋದಷ್ಟು ಇದನ್ನು ಹಾಕಿದ್ರಿಂದಾಗಿ ಸಹಜವಾಗಿ ಆಡಳಿತದಲ್ಲಿ ಪಾರದರ್ಶಕತೆ ಬರುವಂಥ ಎಲ್ಲ ಸಾಧ್ಯತೆಗಳು ಬೆಳಗ್ಗೆ ಬಂದಿದ್ದು. ಆದರೆ ಇದು 20 ವರ್ಷಗಳಾಗ್ತದೆ. ಅದಕ್ಕೆ 2005 2025 ಈ 20 ವರ್ಷಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ UPA ಸರ್ಕಾರ ಹೋದ ಮೇಲೆ ಅಂದರೂ ಅಡ್ಡಿ ಇಲ್ಲ, ಬೇಡ ಕೊನೆ ಕಾಲದಲ್ಲಿ ಅಂತಂದ್ರೂ ಅಡ್ಡಿ ಇಲ್ಲ. ಯಾಕೆ 2014ರಲ್ಲಿ UPA ಸರ್ಕಾರ ಹೋಗ್ತದೆ. ಆ ಸಂದರ್ಭದಲ್ಲಿ ನಿಧಾನಕ್ಕದ ಈ ಮಾಹಿತಿ ಹಕ್ಕಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸ್ಟಡಿಲ್ ಆಗ್ತಾ ಅಧಿಕಾರಿಗಳು ಬರ್ಬರ್ತಾ ರಾಜಕಾರಣಿಗಳ ಸಹಾಯದಿಂದ, ಅವ್ರ MLA MP ಯಾರೂ ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಅವರೆಲ್ಲರ ಕೋಆಪ್ರೇಷನ್ನಿಂದಾಗಿ ಈ ಅಧಿಕಾರಶಾಹಿ ಜನ ಉತ್ತರ ಕೊಡೋದನ್ನು ಕಡಿಮೆ ಮಾಡ್ತಾ ನೋಡಿದ್ರು. ಜೊತೆಗೆ ಇನ್ನೊಂದು ಇಲ್ಲಿ ಬೆಳೀತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ನೀವೇನಂತಿದೆ, ಒಂದು ಹೊಲ ಸಂಪ್ರದಾಯ ಬೆಳೆದು ಈ ಮಾಹಿತಿ ಹಕ್ಕನ್ನು ಕೇಳುವ ಅಡಿಯಲ್ಲಿ ಬ್ಲ್ಯಾಕ್ ಮೇಲಿಂಗ್ ಸ್ಟಾರ್ಟ್ ಆಗಿಬಿಡ್ತು. ಇದು ಸಹ ತಪ್ಪನ. ಇವತ್ತು ಇಲ್ಲಿ ಏನು ನಡೆದಪ್ಪ ತಿಳ್ಕೊಳ್ಳೋ ಸಲುವಾಗಿ ಹಾಕಿದಂಥ ಅಪ್ಲಿಕೇಶನ್ನ ಹಾಕಿದಂಥ ವ್ಯಕ್ತಿ ಬಡವ ಶ್ರೀಮಂತ ಮಾತು ಬೇರೆ, ಅನಿವಾರ್ಯ ಇರ್ತೀರಿ, ಬಡತನ ಇರ್ತೀರಿ, ನಾವೇನು ವಾದ ಮಾಡ್ಬೋದು, ಅದನ್ನಿಲ್ಲ ಅಂತಲ್ಲ. ಆದರೆ ಆ ಕೇಳಿದಂಥ ವ್ಯಕ್ತಿ ಸಹಿತ ಅಪ್ರಮಾಣವಾಗಿ ಹೊರಲಿಕ್ಕೆ ಹಚ್ಚಿದ್ರು. ಅದ್ಮೇಲೆ ದುಡ್ಡು ಮಾಡುವಂಥವ್ರು ಬರಲಿಕ್ಕೆ ಹಚ್ಚಿದ್ರು. ಈ ಮಾಹಿತಿ ಹಕ್ಕಿನ ಸರ್ದಾರ್ ಇವತ್ತು ಸಾಕಷ್ಟು ಕೋಟ್ಯಾಧೀಶರಾದರು ಅಂತ ಇವತ್ತು ಅಧಿಕಾರಶಾಹಿ ವರ್ಗದವರು ಆರೋಪ ಮಾಡ್ತಾರೆ, ರಾಜಕಾರಣಿಗಳು ಆರೋಪ ಮಾಡ್ತಾರೆ. ಆದರೆ ಸುಳ್ಳಂತೂ ಅಲ್ಲಿಕ್ಕೆ ಆಗೋದಿಲ್ಲ. ನಾವು ಅನೇಕರ ಮಾಹಿತಿ ಹಕ್ಕಾಗಿ ಹೋರಾಡುವಂಥ ನಾವೇನಂತೀವಿ, ಅವರು ಸಹಿತ ಇವತ್ತು ಬದಲಾಗಿದ್ದಾರೆ. ನಮಗೇನು ಮಾಡಿದ್ರಿ, ಬದಲಾಗೋದಿಲ್ಲ. ಅವರು ಎಷ್ಟು ಬರ್ತದೆ ಅಷ್ಟು ಹರ್ಕೊಂಡು ತಿಂದ್ರೆ ಅದಂದರೆ ಸಾಕಷ್ಟು ಮಾಹಿತಿ ಹಕ್ಕಿನ ಹೋರಾಟಗಾರರು ಮಾತಾಡಿದ್ದು ನಾವು ಅಲ್ಲಿ ಕೇಳಿದ್ವಿ. ಆದರೆ ಅವ್ರು ಏನೂ ಮಾಡಲಿ, ಇವರು ಪ್ರಾಮಾಣಿಕಿದ್ರೆ ಅವ್ರ ಭಯ ಇವ್ರಿಗೆ ಯಾಕೆ ಅನ್ನೋದು ನಮ್ಮ ಪ್ರಶ್ನೆ. ಹೌದು, ಅವರು ಇವತ್ತೇನೋ ಪತ್ರಿಕಾರಂಗದಲ್ಲಿ ಅನೇಕ ಮಿತ್ರರಿರ್ಬೋದು, ಸಣ್ಣ ಪತ್ರಿಕೆಯಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು, ಬದುಕನ್ನು ಈ ಒಂದು ಮಾಹಿತಿ ಹಕ್ಕನ್ನು ಕೇಳಿ ಬದುಕುವಂಥವ್ರು ಇರ್ಬೋದು. ಹೌದು, ಅವ್ರು ಕೇಳ್ತಾರೆ, ನೀವು ಕೊಡ್ರಲ್ಲ ಅದನ್ನು ಇನ್ಫಾರ್ಮೇಷನ್ನ, ನೀವು ಭ್ರಷ್ಟತೆಗಾಗಿ ನಿಮ್ಮ ಭ್ರಷ್ಟತೆಯನ್ನು ಮುಚ್ಚಿಸುವಾಗ ಅವ್ರಿಗೆ ಒಂದಿಷ್ಟು ಅಮೌಂಟ್ ಕೊಟ್ಟು ಬಾಯಿ ಮುಚ್ತಾ ಇದ್ದೀರಿ. ಇದು ಅಪರಾಧನ. ಅವನು ಭ್ರಷ್ಟತೆಯನ್ನು, ಭ್ರಷ್ಟದ ಹಣವನ್ನು
ಭ್ರಷ್ಟಾಚಾರ ಹಣವನ್ನು ಕೇಳೋರು ಹೆಂಗೆ ಎಷ್ಟು ಮಟ್ಟಿಗೆ ಅಪರಾಧಿನೋ ನೀವು ಕೊಡೋರು ಅಷ್ಟು ಅಪರಾಧಿ. ಅವ್ರು ಏನು ಇನ್ಫಾರ್ಮೇಷನ್ ಕೇಳಿದ್ದಾರೆ ಅಷ್ಟು ನೀವು ಕೊಟ್ಟರೆ ಮುಗಿತಲ್ಲಪ್ಪ. ಇಲ್ಲ ಅನಗತ್ಯ ಕಿರಿಕಿರಿ ಮಾಡ್ತಾರೆ, ನಮ್ಮ ಕೆಲಸ ಬಿಟ್ಟು ಅದನ್ನು ಮಾಡಲಿಕ್ಕೆ ಸಾಧ್ಯ. ಎಲ್ಲರಿಗೆ ಎಷ್ಟು ದುಡ್ಡು ಬಂತು ಎಷ್ಟು ಇತ್ತು ಅವ್ರು ಕೇಳಿದರೆ ಅದೇನಪ್ಪ ಅಂತ ಒಂದು ಏನಪ್ಪ ಅಂದ್ರೆ ಅಪರಾಧಿ ಕ್ರಿಯೆ. ನಿಮ್ಮ ಡ್ಯೂಟಿ ಅಲ್ಲ, ನೀವೇ ಖರ್ಚು ಮಾಡ್ತಾ ಇರ್ತೀರಿ. ಇವತ್ತೊಬ್ಬ ಅಧಿಕಾರಿ ತನ್ನ ಖಾತೆಗೆ ಬಂದ ದುಡ್ಡನ್ನ ಎಷ್ಟು ಖರ್ಚು ಮಾಡೋದು ಏನು ಮಾಡೋದು ಯಾರಿಗೆ ಆಗಿದೆ, ಯಾಕೆ ಅವ್ರು ಇರೋದು ಅದ್ರ ಸಲುವಾಗಿ ವರ್ಕ್ ಲೋಡ್ ಆಗ್ತದೆ. ಹಂಗೆ ಇವರು ಪ್ರತ್ಯಾರೋಪ ಮಾಡ್ತಾರೆ, ಅದಕ್ಕೆ ಕ್ಲಿಯರೆನ್ಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಡಿಲೇ ಮಾಡ್ತಾ ಹೋಗ್ತಾರೆ, ಕೆಳಮೆ ಕೊಡೋದೇ ಇಲ್ಲ. ಒಂದು ವೇಳೆ ದಂಡ ತುಂಬಲಿಕ್ಕೆ ಸಹಿತ ರೆಡಿ ಇರ್ತಾರೆ, ಮತ್ತು ಇತ್ತೀಚೆಗೆ ಯಾಕೋ ಏನೋ ಅದು ವೀಕ್ ಆಗ್ತಾ ನಡೆದದು. ಅದರಲ್ಲಿಯೂ ಈ ಒಂದು ಏನಪ್ಪ ಅಂದ್ರೆ ವಿಶೇಷವಾಗಿ ಇವತ್ತು ಇವುಗಳನ್ನ ಎನ್ಕ್ವೈರಿನ ಮಾಡ್ತಾಯಿಲ್ಲ. ಮುಖ್ಯವಾಗಿ ಇನ್ನೊಂದು ಏನಪ್ಪ ಅಂದ್ರೆ ಕೇಂದ್ರ ಆಯೋಗ ಐತಿಲ್ಲ, ಇದು ಈ ಮಾಹಿತಿ ಹಾಕಿಂದು ಅಲ್ಲಿ ಆಯುಕ್ತರಿಲ್ಲ, ಮುಖ್ಯ ಆಯುಕ್ತರಿಲ್ಲ ಅಂತ ಇವತ್ತು ಬರ್ತಾಯಿದೆ. ಇನ್ನಷ್ಟು ವಿಚಾರ ಮಾಡಿದಾಗ 11 ಆಯುಕ್ತರು ಇರಬೇಕಾದ ಜಾಗದಲ್ಲೇ ಬರೀ ಕೇವಲ 2 ಆಯುಕ್ತರಿದ್ದಾರೆ, ಕಮಿಷನರ್ಸ್ ಇದ್ದಾರೆ ಅನ್ನುವಂಥದ್ದು. ಕರ್ನಾಟಕದಲ್ಲಿ 6 ಮಾಹಿತಿ ಕೇಂದ್ರಗಳು 6 ಮಾಹಿತಿ ಆಯೋಗದ ಕೇಂದ್ರಗಳು ನಿಷ್ಕ್ರಿಯ ಆಗಿದಾವಂತ. ಅಂದರೆ ಅದಕ್ಕೆ ನೇಮಿಸಬೇಕಂತ ಅಧಿಕಾರಿಗಳ ಸಹಿತ ಸರ್ಕಾರ ನೇಮಿಸ್ತಾ ಇಲ್ಲ. ಇವತ್ತು 4 ಲಕ್ಷ ಅರ್ಜಿಗಳು ಬಂದು ಬಿದ್ದಿದ್ದಾವೆ ಇದರಲ್ಲೇ, ಲೋಕಾಯುಕ್ತಲ್ಲೇ, ಅವು ಉತ್ತರ ಇಲ್ಲ ಅನ್ನುವಂಥ ಮಾಹಿತಿನೂ ಬರ್ತಾಯಿದೆ. ಹೌದು, ನಮ್ಮವ್ರೇನು ಮಾಹಿತಿ ಹಕ್ಕಿನ ಕೇಳಿದಂಥವ್ರು ಮಾಹಿತಿ ಕೇಳಿದಾಗ ಅದು ಸತ್ತಿದ್ದಾಗ ಕೆಲವೊಂದು ಅಧಿಕಾರಿಗಳು ಅವ್ರು ಕಾಂಪ್ರಮೈಸ್ ಆಗ್ತಾರೆ, ದುಡ್ಡು ಕೊಡ್ತಾರೆ. ಅವ್ರು ಕೊಡೋದು ತಪ್ಪಲ್ಲ, ಅವ್ರು ಇದ್ಯಾಕೆ ಮಾಡಬೇಕಾಗಿತ್ತು, ಅದಕ್ಕೆ ಇವ್ರು ಭ್ರಷ್ಟ ಈ ಥರ ಇವ್ರು ಆಗ್ಬೇಕಂತಲ್ಲ. ಒಟ್ಟಾರೆಯಾಗಿ ಅವರು ಇವ್ರ ಮೇಲೆ ಬ್ಲೇಮ, ಇವ್ರು ಅವ್ರ ಮೇಲೆ ಬ್ಲೇಮ ಮಾಡೋದಂತ ಸ್ವಾಭಾವಿಕ ಅದ. ಮತ್ತು ಜಗದಲ್ಲಿ ಎಲ್ಲ ಅಪರಾಧಿನೂ ಅಪರಾಧಿಪ ನಾನಾ ಮಾಡಿದೆ ಅಂತ ಹೇಳಿದರೆ ಈ ಪೊಲೀಸ್ ಸ್ಟೇಷನ್ ಯಾಕಿರ್ತಿದ್ದು, ಈ ಕೋರ್ಟ್ಗಳಾದರೂ ಯಾಕಿರ್ತಿದ್ದು ಅನ್ನೋ ಒಂದು ಪ್ರಶ್ನೆ ಇದೆ. ಹೀಗಾಗಿ ಇದಕ್ಕೆ ಹೆಚ್ಚು ಕಾರಣಕರ್ತರು ಯಾರಪ್ಪ ಅಂತಂದ್ರೆ ರಾಜಕಾರಣಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳು. ಇವರಿದ್ದಂಥವ್ರು ತಮ್ಮ ಭ್ರಷ್ಟತೆಯನ್ನು ಮುಚ್ಚಿಸಲುವಾಗಿ ಏನೋ ಒಂದಿಷ್ಟು ಕೊಲೆಗಳ ಸಹಿತ ಆಗಿದೆ. ಅನೇಕ ಮಾಹಿತಿ ಹಕ್ಕು ಹೋರಾಟಗಾರರು ಈ ಕೊಲೆ ಬೆದರಿಕೆ ಮತ್ತೊಂದು ಬೆದರಿಕೆ ಹಾಕೋದ್ರಿಂದಾಗೆ ಸಹಜವಾಗಿ ಇವ್ರಿಗೂ ಸಹಿತ ಇವತ್ತು ಹೌದಪ್ಪ ಯಾಕೆ ಬೇಕಾದ್ರೆ ನಮಗೆ ಎಷ್ಟು ಕೊಡ್ತಾರೋ ಅಷ್ಟು ತೊಗೊಂಡಿದ್ರೆ ಆಯಿತು ಅಂತ ಇವರಲ್ಲಿ ಬಂದ್ರೆ ಅದೇ ಕಾಲಕ್ಕೆ ಆ ಒಂದು ನಿಯಮಗಳನ್ನು ಸಡಿಲ ಮಾಡ್ತಾ ಇವತ್ತು ಆಯುಕ್ತರ ಸಹಿತ ನೇಮಿಸದೆ ಹೋಗಿದ್ದರಿಂದಾಗಿ ಈ ವಿಭಾಗದಲ್ಲಿ ವಿಶೇಷ ಮಾಹಿತಿ ಹಕ್ಕಿನ ವಿಭಾಗದಲ್ಲೇ ಕೆಲಸ ಆಗ್ತಾ ಇಲ್ಲ. ಹಲ್ಲಿರೋದು ಹಾವಾಗಿ ಹೋಗಿಬಿಟ್ಟದೆ ಇವತ್ತಂತ. ಹಾವು ನಾಗರಾವದ ಇಲ್ಲಿಲ್ಲ ಅಂತಲ್ಲ, ಆದರೆ ಅದಕ್ಕೆ ಹಲ್ಲಿಲ್ಲ. ಹೀಗಾಗಿ ಎಲ್ಲರೂ ಅದ್ರ ಕೈಯಾಗೂ ಆಟ ಆಡಿಸ್ತಾ ಇದ್ದಾರೆ ಇವತ್ತು ಅಧಿಕಾರಿಗಳು, ರಾಜಕಾರಣಿಗಳು, ಜೊತೆಗೆ ನಮ್ಮ ಮಾಹಿತಿ ಹಕ್ಕಿನ ಹೋರಾಟಗಾರರು ಸಹಿತ ನಿಜವಾದ ಮಾಹಿತಿ ಹಕ್ಕಿನ ಹೋರಾಟಗಾರರು, ಪ್ರಾಮಾಣಿಕರು ಈಗ ಅಲ್ಲಿ ಎಂಟ್ರಿನೂ ಆಗ್ತಾ ಇಲ್ಲ. ಯಾಕಂದ್ರೆ ಏನು ರೀ ನಾವು ಕೊಡ್ತೀವಿ, ಉತ್ತರ ಇಲ್ಲ, 3 ತಿಂಗಳು 4 ತಿಂಗಳು ಹೋಗ್ತೀವಿ, ನಮ್ಗೆ ಕೊಡೋದೇ ಇಲ್ಲ. ಅದನ್ನು ನಾವು ಕೇಸ್ ಹಾಕಿದ್ರೆ ನಾವು ಮಾಡ್ತಾಯಿದ್ವಿ, ಎನ್ಕ್ವೈರಿ ಮಾಡ್ತಾಯಿದ್ವಿ, 1 ವರ್ಷ 2 ವರ್ಷ ತೊಗೊಂಡು ಹೋಗ್ತಾ ಇದ್ದಾರೆ. ಏನು ಮಾಡೋದು, ಇಲ್ಲೇ ನ್ಯಾಯಕ್ಕಾಗಿ ಹೋರಾಡೋದು ಸಹಿತ ಭಾಳ ಕಷ್ಟ ಅದ. ಇವನ್ ಕೋರ್ಟ್ಗಳು ನಮ್ಮನ್ನ ಅಪರಾಧಿ ಮಾಡುವಂಥ ಸ್ಥಿತಿಗೆ ಅವ್ರು ಬಂದು ನಿಲ್ತಾ ಇದ್ದಾರೆ ಇವತ್ತು ಅಂತೇಳಿ ಭಾಳಷ್ಟು ಮಾಹಿತಿ ಹಕ್ಕಿನ ಇವೇನು ಹೋರಾಟಗಾರಿದ್ದಾರೆ ಪಾಪ ಅವರು ತಮ್ಮ ಮನಸ್ಸಿನ ನೋವುಗಳನ್ನು ಹೇಳ್ಕೊಳ್ತಾ ಇರ್ತಾರೆ. ಅದೇ ಕಾಲಕ್ಕೆ ಪ್ರಾಮಾಣಿಕ ಅಧಿಕಾರಿಗಳಂತ ಪ್ರಶ್ನೆ ಇಲ್ಲ, ನಾವು ಎಷ್ಟು ಮಾಡಿದ ಎಷ್ಟು ದುಡ್ಡು ತೊಗೊಂಡು ಹೇಳ್ಕೊಟ್ಟು ಬಿಡ್ತಾರೆ. ಈ ಅಪ್ರಾಮಾಣಿಕ ಅಧಿಕಾರಿಗಳು ಇದನ್ನು ಕೆಲಸವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರ ಮ್ಯಾಕ್ಸಿಮಮ್ ಅದಾರ. ಈ ದೇಶದಲ್ಲಂತ ಯಾವುದೇ ಆಫೀಸ್ಗೆ ಹೋದ್ರು ದುಡ್ಡಿಲ್ಲದ, ಅರ್ಜಿ ಮೇಲೆ ಭಾರ ಇಡಲಾರದ, ಅರ್ಜಿ ಫಾಲೋ ಆಗುವುದಿಲ್ಲ ಅನ್ನೋದು ಪ್ರತಿಯೊಬ್ಬನ ಕಹಿ ಅನುಭವ. ಯಾರು ಇವತ್ತು ಕಂದಾಯ ಇಲಾಖೆ ಹೋಗಲಿ, ಈವನ್ ನ್ಯಾಯಾಂಗದಲ್ಲೂ ಸಹಿತ ನ್ಯಾಯಾಲಯಗಳಲ್ಲೂ ಸಹಿತ ನಡೆಯೋದನ್ನು ನಾವು ಗಮನಿಸಿದಾಗ ಈ ಭ್ರಷ್ಟಾಚಾರ ನೋಡೋದು ಎಷ್ಟು ಪ್ರಗಲ್ಭದಪ್ಪ, ಎಷ್ಟು ಭೀಕರದ. ಅದನ್ನ ತಡೆಸಲಾಗಿ ಬಿಟ್ಕೊಂಡಂಥ ಈ ಏನಪ್ಪ ಅಂತಂದ್ರೆ ಮಾಹಿತಿ ಹಕ್ಕು ಸಹಿತ ಇವತ್ತು ಮಾಹಿತಿ ಹಕ್ಕಿನ ಕಾಯ್ದೆ ಇವತ್ತು ನಿಷ್ಕ್ರಿಯ ಆಗ್ತದೆ, ಆಗ್ಯದ. ಜೊತೆಗೆ ಅದಕ್ಕೆ ಮೊದಲಿನ ಶಕ್ತಿ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಈ ದೇಶದ ಭ್ರಷ್ಟಾಚಾರವನ್ನು ಮತ್ತು ಅದ್ರ ಜೊತೆಗೆ ಇನ್ನುಳಿದ ವ್ಯವಹಾರಗಳನ್ನು ತಡೆಯೋದಕ್ಕಿದ್ದಂಥ ಒಂದು ದಿವ್ಯಾಸ್ತ್ರ ಇವತ್ತು ಪೂರ್ತಿಯಾಗಿ ಭಗ್ನಗೊಂಡ ಕೆಳಗೆ ಬಿದ್ದದೇನೋ ಅನ್ನುವಂಥ ವಾತಾವರಣ. ಇದಕ್ಕೆ ಏನು ಮಾಡಬೇಕು ಅಂದ್ರೆ ಮತ್ತು ಅದಕ್ಕೆ ಏನಿಲ್ಲ, ಈ ರಾಜಕಾರಣಿಗಳು ತೊಡಗಬೇಕು, ನಾವು ಹೋರಾಟ ಮಾಡಬೇಕು. ಅದ್ರ ಜೊತೆಗೆ ಮಾಹಿತಿ ಹಕ್ಕಿನ ಹೋರಾಟಗಾರರ ಜೊತೆ ಒಂದಾಗಿ ಇದ್ರ ವಿರುದ್ಧ ಹೋರಾಟ ಮಾಡಬೇಕಾಗ್ಯದ. ಅವೆಲ್ಲ ಮಾಡಿದಾಗ ಸರ್ಕಾರಕ್ಕೆ ಎಚ್ಚರಗೊಳಿಸಿದಾಗ ಸರ್ಕಾರ ಏನಾದರೂ ಒಂದಿಟ್ಟು ಎಚ್ಚರಗೊಳ್ಬೋದೇನೋ. ಅದನ್ನು ಕೋರ್ಟ್ ಮ್ಯಾಟ್ರ್ ಮಾಡಿದ ಸಹಿತ ಕೆಲವೊಂದು ಪ್ರಾಮಾಣಿಕ ನ್ಯಾಯಾಧೀಶರು ಬೇಕಾಗ್ತಾರೆ. ಕೆಲವು ನ್ಯಾಯಾಧೀಶರಲ್ಲಿ ಸಹಿತ ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಸರಿಯಾದ ನಿರ್ಧಾರಗಳು ಬರ್ತಾ ಇಲ್ಲ. ಅದರಲ್ಲೂ ನಿಮ್ಗೆ ಗೊತ್ತು ಅದ, ಡಿಲೇಡ್ ಜಸ್ಟಿಸ್ ಈಸ್ ಡಿನೈಡ್ ಜಸ್ಟಿಸ್ ಅಂತ. ಎಷ್ಟು ಲೇಟ್ ಮಾಡ್ತೀರಿ ಅಷ್ಟು ನ್ಯಾಯ ಸತ್ತೋಗ್ಬಿಡ್ತದೆ. ಹಾಗಾಗಿ ಈ ಥರ ಪರಿಸ್ಥಿತಿ ಇವತ್ತು. ಆದರೂ ಹೋರಾಟಗಾರರು ತಮ್ಮ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ, ಏರ್ಪಾದು ಕೇಳ್ತಾ ಇದ್ದಾರೆ.
ಅದರಲ್ಲಿ ಕೆಲವು ಜನ ನಮ್ಮ ಹೊಟ್ಟೆಪಾಡಿಗೆ ಕಾಂಪ್ರಮೈಸು ಆಗ್ತಾಯಿದ್ದಾರೆ. ಎಷ್ಟು ಬಂದಷ್ಟು ಬಂತಪ್ಪ ಇವತ್ತಿನ ಶಾಂತಿ ಅದರ ಸಾಗಿನಾಗ. ಯಾಕಂದರೆ ಇವತ್ತು ಮಾರ್ಕೆಟ್ ಆ ರೀತಿ ತುಟ್ಟಿ ಆಗ್ಯದ, ಮತ್ತು ಉದ್ಯೋಗ ಬರುವಾಗಿಲ್ಲ. ಇದನ್ನು ಮಾಡಬೇಕು, ಇದನ್ನು ಮಾಡಿದ್ರೆ ಬದುಕಿಲ್ಲ, ಸತ್ಯ ಹೊರಗೆ ಬರೋದಿಲ್ಲ. ಸತ್ಯ ಹೊರಗೆ ಬರಬೇಕಾದ್ರೆ ಕೋರ್ಟ್ ಮೆಟ್ಲ ಇರಬೇಕು. ಕೋರ್ಟ್ ಮೆಟ್ಲ ಇರಬೇಕಾದ್ರೆ ಅಲ್ಲಿಯೂ ಖರ್ಚು ಇದೆ, ದುಡ್ಡಿದೆ, ದುಡ್ಡಿನ ವ್ಯವಹಾರ ಅದ, ವಕೀಲರು ಕೊಡಬೇಕು, ಅವ್ರು ಬದುಕು ನಡೆಸ್ಬೇಕು. ಇವೆಲ್ಲ ಇವತ್ತಿನ ಈ ಮಾಹಿತಿ ಹಕ್ಕಿನ ಹೋರಾಟಗಾರರಿಗೆ, ಇನ್ಫಾರ್ಮೇಷನ್ ಆ್ಯಕ್ಟ್ ಹೋರಾಟಗಾರರಿಗೆ ಇವೆಲ್ಲ ಕಷ್ಟ ಆಗ್ಲಿಕ್ಕತ್ತವ. ಅದ್ರ ಜೊತೆ ಸರ್ಕಾರಕ್ಕೂ ಇದು ಬೇಡ ಆಗ್ಯದ, ಇವತ್ತು ಬೇಡಾದ ಕೂಸಾಗ್ಯದ. ಯಾಕಂದ್ರೆ ಭ್ರಷ್ಟಾಚಾರ ಅವ್ರು ನಿತ್ಯದ ಉದ್ಯೋಗ ಅದಕ್ಕೆ ಹೊಡೆದು ಬೀಳ್ತು ಅನ್ನೋದು ಈ ಅಧಿಕಾರಿಗಳದ್ದು, ರಾಜಕಾರಣಿಗಳದ್ದು ಒಕ್ಕೂಟ ಒಮ್ಮತದ ಅಭಿಪ್ರಾಯ. ಅಂದಾಗ ಈ ಮಾಹಿತಿ ಹಕ್ಕು ನಿಜವಾಗಿ ಯಶಸ್ವಿ ಆದೀತಾ ಅನ್ನೋದು ನಾವು ಚರ್ಚೆ ಮಾಡುವಂಥದ್ದು, ಅದಕ್ಕೆ ನೀವು ಉತ್ತರ ಹುಡುಕುವಂಥದ್ದು. ನಾವು ಹೇಳಿದ ನಡೆದ ಸತ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅಥವಾ ದೇಶಿತ ನಮ್ಮದು ಸತ್ಯದ ಕೈಗನ್ನಡಿ ವಂದನೆಗಳು.